ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಈಗ ಸದ್ಯನಾಗನ T20 ವರ್ಲ್ಡ್ ಕಪ್ ನಡೆದೈತೆ ನೋಡ್ರಿ USA-ನಾಗ. ನೀವೆಲ್ಲ ನೋಡ್ತಾನೆ ಇರ್ಬೋದ. T20 ವರ್ಲ್ಡ್ ಕಪ್ನಾಗ 2 ಟೀಮ್ಗಳು ಇದಾವ. ಅವು ಯಾವ ಟೀಮ್ ಹೆಚ್ಚು ಮಂದಿಗೆ ಗುರ್ತಿಲ್ಲ, ಮೊದ್ಲಿನವ್ರಿಗೆ ಸ್ವಲ್ಪ ಗುರ್ತಿರ್ಬೋದು. ಆ ಟೀಮದ ಹೆಸರು ಏನಂತಂದ್ರೆ ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್. ಇವೆರಡು ಟೀಮನ್ನು ವರ್ಲ್ಡ್ ಕಪ್ ಆಡತ್ತವ್ರಿ USA-ನಾಗ. ಇವೆರಡು ಟೀಮ್ ಜರ್ಸಿ ನೀವು ಫೋಟೋ ಹಚ್ಚೀನಿ, ನೀವು ನೋಡಬಹುದು. ಎರಡು ಟೀಮ್ ಜರ್ಸಿ ಮ್ಯಾಗ ನಮ್ದು ನಂದಿನಿ ಇತ್ಲ ರೀ, ನಮ್ಮ ಕರ್ನಾಟಕದ ಹಾಲದ ಕಂಪ್ನಿ ನಂದಿನಿ. ಆ ಕಂಪ್ನಿ ಅಡ್ವರ್ಟೈಸ್ನ ನೀವು ನೋಡ್ತಿರ್ಬೋದು ಅವು ಎರಡು ಜರ್ಸಿ ಮ್ಯಾಗ. ಎದಕ್ಕೆ ಹಚ್ಚಾರ ಅಂತಂದ್ರೆ ವೀಕ್ಷಕರೇ, ಮಂದಿಗ ಆ ಕಂಪ್ನಿ ಬಗ್ಗೆ ಹೆಚ್ಚು ಗುರ್ತಾಗ್ಲಿ ಅಂತ ಅಡ್ವರ್ಟೈಸ್ ಮಾಡಕ ಆ ಟಿ ಶರ್ಟ್ಗಳ ಮ್ಯಾಗ ಹಚ್ಚಾರ. ಖರೆ ನಮ್ಮ ದೇಶದ ಕಂಪ್ನಿ ಬೇರೆ ದೇಶದ ಮ್ಯಾಗ ಯಾಕೆ ಹಚ್ಚಾತೈತಂತ ಅದ ಕ್ವಶನ್ ಬರ್ತೈತ್ರಿ ಎಲ್ಲಾರ್ಗು. ನಂದಿನಿ ಇಂಡಿಯಾನಾಗ ಅಷ್ಟೇ ಐತ್ರಿ, ಇಂಡಿಯಾನಾಗ ಐತಿ. ಖರೆ ಐರ್ಲ್ಯಾಂಡ್ನಾಗ ಸ್ಕಾಟ್ಲ್ಯಾಂಡ್ನಾಗ ಇಲ್ರಿ ನಂದಿನಿ. ಖರೆ ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ ಅದ ಜರ್ಸಿ ಮ್ಯಾಗ ನಮ್ಮ ನಂದಿನಿದ ಆ್ಯಡ್ ಹಚ್ಚಾರ. ಎದಕ್ಕೆ ಹಚ್ಚಾರ ಅಂತಂದ್ರೆ ವೀಕ್ಷಕರೇ, ಕ್ರಿಕೆಟ್ ಇಂಡಿಯಾದವ್ರನ್ನ ಹೆಚ್ಚು ನೋಡ್ತಾರ. ಯಾವುದು ದೇಶದ ಟೀಮ್ ಇರ್ಲಿ ರೀ, ಖರೆ ಇಂಡಿಯಾದವ್ರನ್ನ ಹೆಚ್ಚು ಕ್ರಿಕೆಟನ್ನು ನೋಡ್ತಾರ. ಅನಾನ ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ ದ ಟಿ ಶರ್ಟ್ ಮ್ಯಾಗ ನಂದಿನಿದ ಆ್ಯಡ್ ಹಚ್ಚಾರ. ಈಗ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಯಾವಾಗ್ರೆ ಇಂಡಿಯಾದ ಗುಡಿ ಆಡಬೇಕ್ರಿ, ವರ್ಲ್ಡ್ ಕಪ್ ಐತಂದ್ರೆ ಆಡಬೇಕಾಗ್ತೈತಿ. ಅವಾಗ ಇಂಡಿಯಾ ಮತ್ತು ಐರ್ಲ್ಯಾಂಡ್ ಮ್ಯಾಚ್ ಆದಾಗ ನಾವು ಕರ್ನಾಟಕದವ್ರಾಗಲಿ ನಮ್ಮ ಇಂಡಿಯಾದವ್ರಾಗಲಿ ನೋಡ್ತಾರಲ್ಲ ರೀ, ನಂದಿನಿದ ಆ್ಯಡ್ ಐರ್ಲ್ಯಾಂಡ್ ಟಿ ಶರ್ಟ್ ಮ್ಯಾಗ ಐತಿಲ್ಲ, ಸ್ಕಾಟ್ಲ್ಯಾಂಡ್ ಟಿ ಶರ್ಟ್ ಮ್ಯಾಗ ಐತಿಲ್ಲ, ಹಂಗೆ ಐತಿ ಅಂತ ಎಲ್ಲಾರನು ಆಶ್ಚರ್ಯ ಪಡ್ತಾರಿ. ಯಾಕಂತಂದ್ರೆ ವೀಕ್ಷಕರೇ, ಅಲ್ಲಿ ಇಲ್ಲರಿ ನಮ್ದು ನಂದಿನಿ ಅಂದ್ರೂ ಅವು ಎರಡು ಟೀಮ್ದ ಜರ್ಸಿ ಮ್ಯಾಗ ನಂದಿನಿದ ಆ್ಯಡ್ ಹಚ್ಚಾರ. ಮತ್ತೊಂದು ಮೇನ್ ಏನಂತಂದ್ರೆ, ಇಂಡಿಯಾ ಜರ್ಸಿ ಮ್ಯಾಗ ಹಚ್ಚಿರ ಇನ್ನೂ ಭಾಳ ಮಂದಿ ನೋಡ್ತಿರದ ಟಿ ಶರ್ಟ್. ಬಟ್ ಇಂಡಿಯಾ ಟೀಮದ ಜರ್ಸಿ ಮ್ಯಾಗ ಆ್ಯಡನ್ನು ಹಚ್ಬೇಕಂದ್ರೆ ಅವ್ರ ಜರ್ಸಿ ಮ್ಯಾಗ ಭಾಳ ಕಾಸ್ಟನ್ನು ಬರ್ತೈತಿ. ಅಷ್ಟು ಕಾಸ್ಟ್ ಕೊಡಾಕ ನಮ್ಮ ನಂದಿನಿ ಬ್ರ್ಯಾಂಡಿನ ಅಷ್ಟು ದೊಡ್ಡದಾಗಿಲ್ಲ, ಮತ್ತು ಅಷ್ಟು ಕೊಟ್ರೂ ಅಷ್ಟು ಉಪಯೋಗ ಇಲ್ರಿ. ಇದು ಒಂದು ತಲೆ ಭಾರಿ ಓಡ್ಸ್ಯಾರ್ರಿ ಮಾರ್ಕೆಟಿಂಗ್ ಮಾಡೋರು. ಯಾಕಂತಂದ್ರೆ ವೀಕ್ಷಕರೇ, ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಯಾರಿಗೂ ಹೆಚ್ಚು ಗುರ್ತಾ ಇಲ್ಲ ಕ್ರಿಕೆಟ್ ಟೀಮ್. ಇವು ಯಾರಿಗೂ ಹೆಚ್ಚು ಗುರ್ತಿಲ್ಲ ಅಂದ್ರೆ ಇವು ದೇಶದ ಟಿ ಶರ್ಟ್ ಮ್ಯಾಗ ಆ್ಯಡನ್ನು ಹಚ್ಬೇಕಂತಂದ್ರೆ ಭಾಳ ಸ್ವಸ್ಥ ಬೀಳ್ತೈತಿ. ಅನಾನ ಐರ್ಲ್ಯಾಂಡ್ ಮತ್ತು ಸ್ಕಾಟ್ಲ್ಯಾಂಡ್ ಟಿ ಶರ್ಟ್ ಮ್ಯಾಗ ನಂದಿನಿ ಅವರ ಆ್ಯಡ್ ಹಚ್ಚಾರ. ಈಗ ಅದು ಇಂಡಿಯಾ ಗುಡಿ ಆಡಕ್ಕೆ ಬರ್ತಾರ ಅವ್ರು. ಇಂಡಿಯಾ ಗುಡಿ ಆಡಕ್ಕೆ ಬರೋಣ ನಾವು ಟಿವಿನಾಗ ನೋಡಕ್ ಮುಂದೆ ಏನಂತೇವ ಅಂತಂದ್ರೆ, ಈ ಐರ್ಲ್ಯಾಂಡ್ ಟಿ ಶರ್ಟ್ ಮೇಲೆ ನಂದಿನಿದ ಆ್ಯಡ್ ಐತಿಲ್ಲ ಅಂತ ನಾವೆಲ್ಲ ಆಶ್ಚರ್ಯ ಪಡ್ತೇವಿ ನೋಡ್ರಿ. ಅದ ಇಂಡಿಯಾ ಟೀಮದ ಮ್ಯಾಗನ ನೀವು ಜರ್ಸಿ ಮ್ಯಾಗನ ನಂದಿನಿದ ಆ್ಯಡ್ ಹಚ್ಚಿದ್ರ ಅಷ್ಟು ಮಹತ್ವನ ಕೊಡ್ತಿರ್ಕಿಲ್ಲ ರೀ. ಖರೆ ಅದ ಬೇರೆ ದೇಶದ ಜರ್ಸಿ ಮ್ಯಾಗ ನಮ್ಮ ದೇಶದ ಬ್ರ್ಯಾಂಡದ ಆ್ಯಡನ್ನು ನೋಡಿ ನಾವೆಲ್ಲರೂ ಆಶ್ಚರ್ಯ ಪಡ್ತೀವಿ ಮತ್ತು ಹೆಮ್ಮೆ ಪಡ್ತೀವಿ ನಮ್ಮ ಕರ್ನಾಟಕದ ಮ್ಯಾಗ. ವೀಕ್ಷಕರೇ, ಇದೊಂದು ಬೆಸ್ಟ್ ಮಾರ್ಕೆಟಿಂಗ್ ಐಡಿಯಾ ಐತ್ರಿ. ಇದ್ರಲ್ಲೇ ಕಾಸ್ಟನ್ನು ಕಮ್ಮಿ ಆಗ್ತೈತಿ. ಇಂಡಿಯಾದ ಟಿ ಶರ್ಟ್ ಮ್ಯಾಗ ಹಚ್ಬೇಕಂತಂದ್ರೆ ಕಾಸ್ಟ್ ಹೆಚ್ಚು ಬರ್ತಿತ್ತು. ಈಗ ಐರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ದೇಶದ ಅಷ್ಟು ಪಾಪ್ಯುಲರ್ ಇಲ್ಲ, ಅಷ್ಟು ಕ್ರಿಕೆಟ್ ಅಷ್ಟು ಚಲೋ ಆಡಂಗಿಲ್ಲ ನಾನು, ಅವು ಅಷ್ಟು ಪಾಪ್ಯುಲರ್ ಇಲ್ಲ. ನಾನು ಅಂಥ ಟೀಮ್ ಜರ್ಸಿ ಮ್ಯಾಗ ಹಿಂಗೆ ಆ್ಯಡ್ಗಳನ್ನು ಹಚ್ಚೋದ ಸ್ವಸ್ಥ ಬೀಳ್ತೈತಿ. ಮತ್ತು ಬೇರೆ ದೇಶದ ಜರ್ಸಿ ಮ್ಯಾಗ ಹಚ್ಚಿರನು ಮತ್ತೊಂದು ಇಂಪ್ಯಾಕ್ಟ್ ಬೀಳ್ತೈತಿ ರೀ. ಈಗ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋನು ವೀಕ್ಷಕರೇ, ನೀವು ಎಲ್ಲರೂ ಈಗ ಪೀಟರ್ ಇಂಗ್ಲೆಂಡ್ ಮತ್ತು ವ್ಯಾನ್ ಹುಸೇನ್ ಇದು ಅವರು ಅರ್ವಿ ಎಲ್ಲ ಹಾಕೊಂಡಿರ್ಬೋದು. ನಮಗೆ ಪೀಟರ್ ಇಂಗ್ಲೆಂಡ್ ಮತ್ತು ವ್ಯಾನ್ ಹುಸೇನ್ ಅನ್ನೋ ಬ್ರ್ಯಾಂಡ್ಗಳದ್ದು ಹೆಸರನ್ನು ಕೇಳಿದ್ರೆ ನಮಗೇನು ಅನ್ನಿಸ್ತೈತೆ ಅಂತಂದ್ರೆ, ಇವು ಯಾವ್ರಿ ಗ್ಲೋಬಲ್ ಬ್ರ್ಯಾಂಡ್ ಇದಾವೆ, ಬೇರೆ ದೇಶದ ಕಂಪ್ನಿಗಳು ಇದಾವೆ ಅಂತ ನಾವು ಆ ಡ್ರೆಸ್ಗಳನ್ನು ತೊಗೊಂಡು ಹೆಮ್ಮೆಲೆ ಹಾಕೋತೇವಿ. ಖರೆ ಅದ ನಾವು ಯಾವ್ದ್ರೆ ಇಂಡಿಯಾದನೇ ಯಾವುದ್ರಿ ಕಂಪ್ನಿ ಇದ್ರೆ ಹಾಕೊಳಂಗಿಲ್ಲ. ಖರೆ ನೋಡ್ರಿ, ಇದು ಪೀಟರ್ ಇಂಗ್ಲೆಂಡ್ ಮತ್ತು ವ್ಯಾನ್ ಹುಸೇನ್ ಕಂಪ್ನಿ ನಮ್ಮ ಇಂಡಿಯಾದವ್ರದ. ಆದಿತ್ಯ ಬಿರ್ಲಾ ಅದವ್ರದ. ಆದಿತ್ಯ ಬಿರ್ಲಾ ಅಂತ ಫ್ಯಾಷನ್ ಅಂತ ಒಂದು ಶೇರ್ ಐತಿ, ಆದಿತ್ಯ ಬಿರ್ಲಾ ಫ್ಯಾಷನ್ ಅಂತ. ಆ ಶೇರ್ ಅಂಡರ್ನಾಗನ ವ್ಯಾನ್ ಹುಸೇನ್ ಮತ್ತು ಪೀಟರ್ ಇಂಗ್ಲೆಂಡ್ ಬರ್ತಾವ. ಅದ ಯಾವ್ದ್ರೆ ಇಂಡಿಯಾದ ಹೆಸರು ಮ್ಯಾಗನ ಏನ್ರಿ ಆದಿತ್ಯ ಬಿರ್ಲಾ ಅವ್ರು ಯಾವ್ದ್ರೆ ಕಂಪ್ನಿ ತೆಗ್ದಿದ್ರ ಅವ ಹೆಚ್ಚು ಮಂದಿ ಯಾರು ಯೂಸ್ ಮಾಡ್ತಿರ್ಕಲ ಇರ್ರಿ. ಯಾಕಂದ್ರೆ ನಮ್ಮ ಇಂಡಿಯಾನ ಹಿಂಗೈತಿ ಮನಸ್ಥಿತಿ. ನಾನು ಆದಿತ್ಯ ಬಿರ್ಲಾ ಅವರ ತಲೆ ಹೊಡಿಸಿ ಫಾರಿನದ ಹೆಸರುಗಳನ್ನು ಅವ್ರ ಕಂಪ್ನಿಗಳನ್ನ ಮೇಲೆ ಇಟ್ಟು ಅದನ್ನು ಸೆಲ್ ಮಾಡತ್ತಾರ. ಅದರಲ್ಲೇ ನಮ್ಮ ಇಂಡಿಯಾ ಮಂದಿ ಹೆಮ್ಮೆಲೆ ಹಾಕೊಳತ್ತಾರ, ಹೆಮ್ಮೆಲೆ ಅಡ್ಡಾಡತ್ತಾರ. ಮತ್ತೊಂದು ವೀಕ್ಷಕರೇ, ನೀವು ಟಾಟಾದವ್ರದ್ದು ಒಂದು ಕಂಪ್ನಿ ಐತಿ ಲ್ಯಾಕ್ಮೆ ಅಂತ, ನೀವು ಕೇಳಿರಬಹುದಾ. ಲ್ಯಾಕ್ಮೆ ಅಂತ ಎಲ್ಲ ಹುಡುಗಿಯರಿಗೆ ಗುರ್ತ ಇರ್ತೈತಿ. ಅದು ಬ್ಯೂಟಿ ಪ್ರಾಡಕ್ಟ್ಸನ್ನು ತಯಾರು ಮಾಡ್ತಾರೆ. ಲ್ಯಾಕ್ಮೆ ಕಂಪ್ನಿದು ಮೊದಲ ಹೆಸರು ಲಕ್ಷ್ಮಿ ಅಂತ ಇತ್ತಂತ್ರಿ. ಬಟ್ ಅದು ಲಕ್ಷ್ಮಿ ಅಂತಿತ್ತ ನಾನು ಅಷ್ಟು ಪಾಪ್ಯುಲರ್ ಇಲ್ಲ ಇತ್ತು, ಯಾರನ್ನು ತೊಗೋತಿರ್ಕಲ ಇದ್ರಂತ್ರಿ ಅವ್ರ ಪ್ರಾಡಕ್ಟ್. ನಾನು ಟಾಟಾ ಅವರ ತಲೆ ಹೊಡಿಸಿ ಲಕ್ಷ್ಮಿ ಇದ್ದಿದ್ದ ಲ್ಯಾಕ್ಮೆ ಮಾಡಿರ. ಈಗ ನಂಬರ್ 1 ಬ್ಯೂಟಿ ಪ್ರಾಡಕ್ಟ್ ಕಂಪ್ನಿ ಐತ್ರಿ ನಮ್ಮ ಇಂಡಿಯಾನಾಗ. ಎಲ್ಲರೂ ಹುಡುಗ್ಯಾರ ಮತ್ತು ಸ್ವಲ್ಪ ಹುಡುಗರು ಯೂಸ್ ಮಾಡ್ತಿರ್ಬೋದು ಅವ್ರು ಲ್ಯಾಕ್ಮೆ. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ, ಅದಕ್ಕೆ ಇಷ್ಟು ಆ್ಯಡನ್ನು ರನ್ ಮಾಡತ್ತಾರ ಅಂತಂದ್ರೆ ಕರ್ನಾಟಕದ ನಂದಿನಿ ಬ್ರ್ಯಾಂಡ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಬೇಕಂತ ಪ್ರಯತ್ನವನ್ನು ಪಡತ್ತಾರ. ಅಮೂಲ್ ಹೆಂಗೈತಿ ಹಂಗೆ ನಂದಿನಿನೂ ಆಗಬೇಕಂತ ಹಿಂಗೆಲ್ಲ ಆ್ಯಡನ್ನು ರನ್ ಮಾಡ್ರನ ಆಗಕ್ಕೆ ಸಾಧ್ಯತೆ ನಾನು ಅದನ್ನು ಮೇನ್ ಒಂದು ಪಾಯಿಂಟ್ ಐತಿ ಹಿಂಗೆಲ್ಲ ಆ್ಯಡನ್ನು ಹಚ್ಚಾಕ. ಮತ್ತೊಂದು ಏನಂತಂದ್ರೆ ಇವ್ರದ್ದು ಒಂದು ಎನರ್ಜಿ ಡ್ರಿಂಕನ್ನು ಬಿಡೋರಿದ್ದಾರೆ ರೀ ನಂದಿನಿದವ್ರದ್ದು ಎನರ್ಜಿ ಡ್ರಿಂಕನ್ನು ಬಿಡತ್ತಾರ. ಇದೆಲ್ಲ ಗ್ಲೋಬಲ್ನ ಎಲ್ಲ ಬಿಡೋದವ್ರದ್ದು ಪ್ಲ್ಯಾನಿಂಗ್ ಐತಿ. ಇದನ್ನು ಪಾಪ್ಯುಲರ್ ಮಾಡತ್ತಾರ. ವೀಕ್ಷಕರೇ, ಈಗ ನೋಡಬಹುದು ಸದ್ಯನಾಗನೇ ಎನರ್ಜಿ ಡ್ರಿಂಕ್ದ ಪಾಪ್ಯುಲಾರಿಟಿ ಎಷ್ಟು ಹೈ ಆಗೈತೆ ಅಂತ.
ಅನಾನ ಇವರು ಎನರ್ಜಿ ಡ್ರಿಂಕನ್ನು ಬಿಡತ್ತಾರ. ಅದೇನ್ರಿ 10 ರೂಪಾಯಿ ಅದು ಐತೆ ಅದ್ರ ಕಾಸ್ಟ್ ಕಮ್ಮಿ ಐತ್ರಿ. ನಂದಿನಿ ಅಂದ್ರೆ ನಿಮ್ಗೆ ಗುರ್ತೈತ್ರಿ, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಅಂಥದ ಎನರ್ಜಿ ಡ್ರಿಂಕ್ ಬಿಡೋರು ಇದಾರೆ. ಮ್ಯಾಂಗೋ ಫ್ಲೇವರ ಮತ್ತು ಆರೆಂಜ್ ಫ್ಲೇವರ, ಲೀಚಿ ಫ್ಲೇವರ ಮತ್ತು ಲೆಮನ್ ಫ್ಲೇವರ್ 4 ಫ್ಲೇವರ್ನಾಗ ಎನರ್ಜಿ ಡ್ರಿಂಕನ್ನು ಬಿಡೋರು ಇದ್ದಾರೆ. ಈ ಥರದನ್ನು ಹೈಪನ್ನು ಕ್ರಿಯೇಟ್ ಮಾಡತ್ತಾರ ನಂದಿನಿ ಇದ್ದವ್ರ. ವೀಕ್ಷಕರೇ, ನಂದಿನಿ ಅವರ ಇದೊಂದು ಗ್ಲೋಬಲ್ ಬ್ರ್ಯಾಂಡನ್ನು ಮಾಡ್ಬೇಕನ್ನೋದು ಒಂದು ಇದೈತಿ. ಅನಾನ UAE-ನಾಗ 2 ಪಾರ್ಲರ್ ತಯಾರಿದ್ದಾರೆ. UAE-ನಾಗ ಎಲ್ಲೆಲ್ಲಿ ಅಂತಂದ್ರೆ ದುಬೈನಾಗ, ಅಬುದಾಬಿನಾಗ ಒಂದು ತಯಾರಿದ್ದಾರೆ ಮತ್ತು ಶಾರ್ಜಾನಾಗ ಒಂದು ತಯಾರಿದ್ದಾರೆ 2. ಮತ್ತು USA-ನಾಗನು ಒಂದು ಅವ್ರದ್ದು ಔಟ್ಲೆಟ್ ಐತಿ. ನೀವು ನೋಡಬಹುದು, ನಾ ಫೋಟೋ ಹಚ್ಚೇನಿ USA-ನಾಗನು. ವೀಕ್ಷಕರೇ, ಇದು ಚಲೋ ರೀ. ಯಾಕಂತಂದ್ರೆ ನಮಗೂ ಹೆಮ್ಮೆ ಆಗ್ತೈತಿ ನಮ್ಮ ಕರ್ನಾಟಕ ಬ್ರ್ಯಾಂಡ್ ಹಿಂಗೆ ಗ್ಲೋಬಲ್ನಾಗ ಎಲ್ಲಾನು ಹಿಂಗೆ ಬೆಳೆಸಾತಾರ ಅಂತಂದ್ರೆ ಕಂಪ್ನಿ ಇದೊಂದು ಚಲೋ ಡಿಸಿಷನ್ ಐತ್ರಿ. ಮತ್ತು ವೀಕ್ಷಕರೇ, ನಂದಿನಿ ನೋಡ್ರಿ, ಇದು ಕರ್ನಾಟಕ ಗೌರ್ಮೆಂಟದ ಅಂಡರ್ನಾಗ ಬರ್ತೈತಿ. ಇದು ಕಂಪ್ನಿ ಇದು 1974ನಾಗ ಸ್ಟಾರ್ಟ್ ಆಗಿತ್ತು ಇದು ಕಂಪ್ನಿ. ವೀಕ್ಷಕರೇ, ಇದು ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗ್ಬೇಕಾ? ಬ್ರ್ಯಾಂಡ್ ಆದ್ರೆ ನಮ್ಮ ಕರ್ನಾಟಕದ ಮಂದಿಗೂ ಹೆಮ್ಮೆ ಆಗ್ತೈತಿ ಮತ್ತು ನಮಗೆಲ್ಲರಿಗೂ ಹೆಮ್ಮೆ ಆಗ್ತೈತಿ. ವೀಕ್ಷಕರೇ ನೋಡ್ರಿ, ಇದು ನಂದಿನಿ ನಾನು ನಿಮಗೆ ಹೇಳೀನಿ. ಇದು ಯಾಕಂತಂದ್ರೆ ಇದು ಬೆಸ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಐತ್ರಿ. ಇದು ಎಲ್ಲರೂ ಏನು ಮಾಡ್ತಾರಂದ್ರೆ ಇಂಡಿಯಾ ಜರ್ಸಿ ಮ್ಯಾಗನ ಹಚ್ತಾರ, ಇವರ ಬೇರೆ ದೇಶದ ಜರ್ಸಿ ಮ್ಯಾಗ ಹಚ್ಚತ್ತಾರ. ನಾನು ನೋಡ್ರಿ ವೀಕ್ಷಕರೇ, ಇದೊಂದು ಬೆಸ್ಟ್ ಸ್ಟ್ರಾಟಜಿ ಐತಿ. ಯಾಕಂತಂದ್ರೆ ನಂದಿನಿ ಅಂತಂದ್ರೆ ಎಲ್ಲರೂ ಸಾದಾ ತಿಳ್ಕೊತೀರ. ಈಗ ಬೇರೆ ದೇಶದ ಕ್ರಿಕೆಟ್ ಟೀಮ್ ಮ್ಯಾಗ ನಮ್ದು ನಂದಿನಿ ಕಂಪ್ನಿದ ಹೆಸರನ್ನ ನೋಡಿದ್ರೆ ಹೆಮ್ಮೆ ಪಡ್ತಾರ ಮತ್ತು ಆ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಮತ್ತು ಇಂಥವು ಚಲೋ ಹೊಸ ಇನ್ಫಾರ್ಮೇಷನ್ದು ವಿಡಿಯೋಗಳು ತರ್ತಿರ್ತೇನೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಮತ್ತೊಂದು ಏನಂತಂದ್ರೆ ನಂದು ಈ ಚಾನಲ್ ಮ್ಯಾಗ ನಾ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಒಂದು ಕೋರ್ಸನ್ನು ರನ್ ಮಾಡತ್ತೀನಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗುರ್ತಿರಲಿಲ್ಲ ಅಂತಂದ್ರೂ ಆ ಸಂಪೂರ್ಣ ಕೋರ್ಸ್ ನೋಡೋದ್ರಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗುರ್ತಾಗ್ತೈತಿ. ಮತ್ತು ಇದು ಸಂಪೂರ್ಣವಾಗಿ ಫ್ರೀ ಇರ್ತೈತಿ. ನೀವು ಏನು ಮಾಡೋದು ಅಂತಂದ್ರೆ ಬರೀ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಚಲೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.